ದಿನ ಶಾಸಕರು ಸಚಿವರು ಮಾತಾಡ್ತಿದ್ರು, ಮುಖ್ಯಮಂತ್ರಿ ಈಗ ಸ್ವಾಮೀಜಿಗಳು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ, ಸ್ವಾಮೀಜಿಗಳು ಅವರ ಒಂದು ಪ್ರೀತಿ, ಅವರ ಒಂದು ಆಶೀರ್ವಾದಕ್ಕೆ ಅವ್ರು ಮಾತನಾಡ್ತಾರೆ. ಬಟ್ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಇಲ್ಲಿ ಏನೇ ಇದ್ರೂ ಕೂಡ ಹೈಕಮಾಂಡ್ ಹೇಳಿದ್ದನ್ನು ನಾವೆಲ್ಲರೂ ಕೇಳ್ತೀವಿ. ನಿಮಗೆ ಕೊನೆಯದಾಗಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸೆಪ್ಟೆಂಬರ್ ಗಡುವು ಕೊಟ್ಟಿದ್ರು, ಏನಾಗುತ್ತೆ? ನೋಡಿ, ಯಾರು ಯಾರಿಗೆ ಯಾವಾಗ ಗಡುವು ಕೊಟ್ಟಿದ್ದಾರೆ ಅನ್ನೋದಂತೂ ನಮಗೆ ಗೊತ್ತಿಲ್ಲ. ಏನೇ ಇದ್ರೂ ಕೂಡ ಹೈಕಮಾಂಡು, ನಮ್ಮ ನಾಯಕರಿದ್ದಾರೆ, ವರಿಷ್ಠರಿದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ. ಥ್ಯಾಂಕ್ ಯು. ಇಷ್ಟು ದಿನ ಶಾಸಕರು ಸಚಿವರು ಮಾತಾಡ್ತಿದ್ರು, ಮುಖ್ಯಮಂತ್ರಿ ಈಗ ಸ್ವಾಮೀಜಿಗಳು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ, ಸ್ವಾಮೀಜಿಗಳು ಅವರ ಒಂದು ಪ್ರೀತಿ, ಅವರ ಒಂದು ಆಶೀರ್ವಾದಕ್ಕೆ ಅವ್ರು ಮಾತನಾಡ್ತಾರೆ. ಬಟ್ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಇಲ್ಲಿ ಏನೇ ಇದ್ರೂ ಕೂಡ ಹೈಕಮಾಂಡ್ ಹೇಳಿದ್ದನ್ನು ನಾವೆಲ್ಲರೂ ಕೇಳ್ತೀವಿ. ನಿಮಗೆ ಕೊನೆಯದಾಗಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸೆಪ್ಟೆಂಬರ್ ಗಡುವು ಕೊಟ್ಟಿದ್ರು, ಏನಾಗುತ್ತೆ? ನೋಡಿ, ಯಾರು ಯಾರಿಗೆ ಯಾವಾಗ ಗಡುವು ಕೊಟ್ಟಿದ್ದಾರೆ ಅನ್ನೋದಂತೂ ನಮಗೆ ಗೊತ್ತಿಲ್ಲ. ಏನೇ ಇದ್ರೂ ಕೂಡ ಹೈಕಮಾಂಡು, ನಮ್ಮ ನಾಯಕರಿದ್ದಾರೆ, ವರಿಷ್ಠರಿದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ. ಥ್ಯಾಂಕ್ ಯು. ಇಷ್ಟು ದಿನ ಶಾಸಕರು ಸಚಿವರು ಮಾತಾಡ್ತಿದ್ರು, ಮುಖ್ಯಮಂತ್ರಿ ಈಗ ಸ್ವಾಮೀಜಿಗಳು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ, ಸ್ವಾಮೀಜಿಗಳು ಅವರ ಒಂದು ಪ್ರೀತಿ, ಅವರ ಒಂದು ಆಶೀರ್ವಾದಕ್ಕೆ ಅವ್ರು ಮಾತನಾಡ್ತಾರೆ. ಬಟ್ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಇಲ್ಲಿ ಏನೇ ಇದ್ರೂ ಕೂಡ ಹೈಕಮಾಂಡ್ ಹೇಳಿದ್ದನ್ನು ನಾವೆಲ್ಲರೂ ಕೇಳ್ತೀವಿ. ನಿಮಗೆ ಕೊನೆಯದಾಗಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸೆಪ್ಟೆಂಬರ್ ಗಡುವು ಕೊಟ್ಟಿದ್ರು, ಏನಾಗುತ್ತೆ? ನೋಡಿ, ಯಾರು ಯಾರಿಗೆ ಯಾವಾಗ ಗಡುವು ಕೊಟ್ಟಿದ್ದಾರೆ ಅನ್ನೋದಂತೂ ನಮಗೆ ಗೊತ್ತಿಲ್ಲ. ಏನೇ ಇದ್ರೂ ಕೂಡ ಹೈಕಮಾಂಡು, ನಮ್ಮ ನಾಯಕರಿದ್ದಾರೆ, ವರಿಷ್ಠರಿದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ. ಥ್ಯಾಂಕ್ ಯು.